ಸಮಾಜ ಕಲ್ಯಾಣ ಇಲಾಖೆಯಲ್ಲಿ ಭಾರಿ ಗೋಲ್ಮಾಲ್ ನಡೆದಿದೆ. ಕಾಂಗ್ರೆಸ್ನ ಮತ್ತೊಬ್ಬ ಸಚಿವರ ವಿರುದ್ಧ ಭ್ರಷ್ಟಾಚಾರದ ಬಾಂಬ್. ಕೋಟಿ ಕೋಟಿ ಲೂಟಿ ಹೊಡೆದ್ರ ಮಹದೇವಪ್ಪ. ಸಚಿವ ಮಹದೇವಪ್ಪ ವಿರುದ್ಧ ಕೋಟಿ ಕೋಟಿ ಅಕ್ರಮ ಆರೋಪ ಕೇಳಿ ಬಂದಿದೆ. ದಲಿತರ ಅಭಿವೃದ್ಧಿಗೆ ಬಳಸಬೇಕಿದ್ದ ಹಣವನ್ನ ದುರ್ಬಳಕೆ ಮಾಡಿಕೊಂಡಿದ್ದಾರೆ. ಎಸ್ಸಿಪಿ ಟಿಎಸ್ಪಿಯ 39,000 ಕೋಟಿ ಹಣ ದಾಖಲೆ ಸಮೇತ ಸಮಾಜ ಕಲ್ಯಾಣ ಇಲಾಖೆ ಅಕ್ರಮ ಬಿಡುಗಡೆ ಮಾಡಲಾಗಿದೆ. ಅಕ್ರಮದ ಬಗ್ಗೆ ನಾಯಕರನ್ನ ತೃಪ್ತಿಪಡಿಸಲು ಎಸ್ಟಿಪಿ ಟಿಎಸ್ಪಿ ಇದರ ಬಗ್ಗೆ ಸಮಾಜ ಕಲ್ಯಾಣ ಸಚಿವರು ಸ್ವಕಲ್ಯಾಣ ಮಾಡಿಕೊಳ್ತಾ ಇದ್ದಾರೆ. ಇದು ಲೂಟಿ ಸರ್ಕಾರ. ಮಹದೇವಪ್ಪ ದಲಿತ ವಿರೋಧಿ. ಇಂಥವರು ಯಾಕೆ ಸಚಿವರಾಗಿ ಬರಬೇಕು ಅಂತ ಛಲವಾದಿ ನಾರಾಯಣಸ್ವಾಮಿ ಅವರು ಪ್ರಶ್ನೆಯನ್ನ ಮಾಡಿದ್ದಾರೆ. ಸಚಿವ ಮಹದೇವಪ್ಪ ರಾಜೀನಾಮೆಗೆ ಛಲವಾದಿ ನಾರಾಯಣಸ್ವಾಮಿ ಅವರು ಆಗ್ರಹಿಸಿದ್ದಾರೆ. ಸಮುದಾಯಗಳಿಗೆ, ಪರಿಶಿಷ್ಟ ಜಾತಿ ವರ್ಗಗಳಿಗೆ ಅನ್ಯಾಯ ಮಾಡ್ತಾ ಇರತಕ್ಕಂಥ ಸರ್ಕಾರದ ಕ್ರಮವನ್ನ ಖಂಡಿಸ್ತಕ್ಕಂಥ ಸಮಾಜ ಕಲ್ಯಾಣ ಸಚಿವರಾಗಿರ್ತಕ್ಕಂಥ ಮಹದೇವಪ್ಪನವರೇ ಒಬ್ಬ ದಲಿತ ಮುಖಂಡನಾಗಿದ್ರೂ ಕೂಡ ದಲಿತರಿಗೆ ದ್ರೋಹ ಬರುವುದು, ಸಂಪೂರ್ಣ ಭ್ರಷ್ಟಾಚಾರದಲ್ಲಿ ಇವತ್ತು ನಿರತರಾಗಿರ್ತಕ್ಕಂಥದ್ದನ್ನ ತಮ್ಮ ರಾಜ್ಯದ ಜನರಿಗೆ ತಿಳಿಯಬಯಸಬೇಕು ಅಂತ ಹೇಳಿ ಇವತ್ತಿನ ಈ ಗೋಷ್ಠಿಯನ್ನ ನಾನು ಕರೆದಿದ್ದೆ. 42,000 ಕೋಟಿ ಈ ವರ್ಷದಲ್ಲಿ ಪರಿಶಿಷ್ಟ ಜಾತಿ ವರ್ಗಗಳ ಶ್ರೇಯೋಭಿವೃದ್ಧಿಗೆ ಮೀಸಲಿಟ್ಟಿದ್ದೇವೆ ಅಂತ ಹೇಳಿ ಎಸ್ಸಿಪಿ ಟಿಎಸ್ಪಿ ಹಣ ಅಂತ ಹೇಳ್ತಾರೆ. ಆದ್ರೆ ಅದನ್ನು ಮಾಡಿದ್ದೇನು ಕೊನೆಯಲ್ಲಿ? ಇದುವರೆಗೆ ಈ 3 ವರ್ಷಗಳಲ್ಲಿ 39,000 ಕೋಟಿ ರೂಪಾಯಿಗಳನ್ನ 39,000 ಕೋಟಿ ರೂಪಾಯಿಗಳನ್ನ ಗ್ಯಾರಂಟಿಗಳಿಗೆ ಬಳಕೆ ಮಾಡಲಾಗಿದೆ. ನಾನು ಸರ್ಕಾರವನ್ನು ಪ್ರಶ್ನೆ ಮಾಡಲಿಕ್ಕೆ ಬಯಸ್ತೇನೆ. ಎಸ್ಸಿಪಿ ಟಿಎಸ್ಪಿ ಹಣ ಇರ್ತಕ್ಕಂಥದ್ದು ಆ ದಲಿತ ಸಮುದಾಯಗಳ ದಲಿತ ಸಮುದಾಯಗಳಿಗೆ, ಪರಿಶಿಷ್ಟ ಜಾತಿ ವರ್ಗ ಗ್ಯಾರಂಟಿಗಳನ್ನು ಕೊಡುವಾಗ ನನಗೂ ಫ್ರೀ ನಿನಗೂ ಫ್ರೀ ಅಂತ ಹೇಳಿದ್ರಿ. ಇಲ್ಲಿ ಮಾಡಿದ್ದೇನು? ಎಲ್ಲರಿಗೂ ಕೂಡ ನೀವು ಖಜಾನೆ ಹಣವನ್ನು ಕೊಟ್ಟಿದ್ದೀರಿ. ದಲಿತರಿಗೂ ಅದೇ ಹಣ ಗ್ಯಾರಂಟಿಗೆ ಕೊಡಬೇಕಾಗಿತ್ತು. ನೀವು ಅಲ್ಲಿ ದಾರಿ ತಪ್ಪಿಸಿ ಈ ತಳ ಸಮುದಾಯಗಳಿಗೆ ಅನ್ಯಾಯ ಮೋಸ ಮಾಡಿ ಎಸ್ಸಿಪಿ ಟಿಎಸ್ಪಿ ಹಣವನ್ನ ಅವರಿಗೆ ಇದೇ ಗ್ಯಾರಂಟಿ ಹಣ ಅಂತ ಕೊಟ್ಟಿದ್ದೀರಿ. ನಾನು ಸರ್ಕಾರವನ್ನು ಒಂದು ಪ್ರಶ್ನೆ ಮಾಡ್ತೇನೆ. ಒಂದು ಸಮಯ ನೀವು ಗ್ಯಾರಂಟಿ ಸ್ಕೀಮ್ಗಳನ್ನು ತಂದಿಲ್ಲ ಅಂತ ಇಟ್ಕೊಳ್ಳಿ. 42,000 ದೊಡ್ಡ ವಂಚನೆಯ ಜಾಲ. ಈ ಗ್ಯಾರಂಟಿಗಳು ಅಂತಕ್ಕಂಥದ್ದೇ ಕಾಂಗ್ರೆಸ್ ಸರ್ಕಾರದ ಲೂಟಿ ಅಥವಾ ಕಳ್ಳತನಕ್ಕೆ ಇದೊಂದು ಕಳ್ಳ ಮಾರ್ಗ, ಇದು ವಾಮ ಮಾರ್ಗ. ಇದು ಇವತ್ತು ನೀವು ನೋಡಿದ್ರಿ, ಹೆಣ್ಣು ಮಕ್ಕಳಿಗೆ 2,000 ರೂಪಾಯಿ ಕೊಡ್ತಕ್ಕಂಥ ಏನು ಧನಲಕ್ಷ್ಮಿ ಯೋಜನೆ, ಗೃಹಲಕ್ಷ್ಮಿ ಯೋಜನೆ. ಎಸ್, ಇದು ಪರಿಷತ್ ವಿಪಕ್ಷ ನಾಯಕ ಛಲವಾದಿ ನಾರಾಯಣಸ್ವಾಮಿ ಅವರು ಗಂಭೀರವಾದಂಥ ಆರೋಪವನ್ನು ಮಾಡ್ತಾ ಇರೋದು ಎಚ್.ಸಿ. ಮಹದೇವಪ್ಪನವರ ವಿರುದ್ಧ. ಕೋಟಿ ಕೋಟಿ ಲೂಟಿ ಹೊಡೆದಿದ್ದಾರೆ ಅಂತ ಹೇಳ್ತಿದ್ದಾರೆ ಅವರು. ಸಚಿವ ಮಹದೇವಪ್ಪ ಅವರ ವಿರುದ್ಧ ಕೋಟಿ ಕೋಟಿ ಅಕ್ರಮ ಆರೋಪವನ್ನು ಮಾಡ್ತಾ ಇರೋದು. ಸಮಾಜ ಕಲ್ಯಾಣ ಇಲಾಖೆಯಲ್ಲಿ ಬ್ರಹ್ಮಾಂಡ ಭ್ರಷ್ಟಾಚಾರ ಆಗಿದೆ. ಸೊ ಯಾರೋ ಸಣ್ಣ ಪುಟ್ಟ ವ್ಯಕ್ತಿ ಮಾಡ್ತಾ ಇರುವಂಥ ಆರೋಪ ಅಲ್ಲ ಇದು. ಪರಿಷತ್ನ ವಿಪಕ್ಷ ನಾಯಕ ಛಲವಾದಿ ನಾರಾಯಣಸ್ವಾಮಿ ಅವರು ಮಾಡ್ತಾ ಇರುವಂಥ ಆರೋಪ.